ಈ ಯಾರು ಅಕ್ರಮವಾಗಿ ಬೈಕ್ ಓಡಿಸ್ತಾ ಇದಾರೆ ವೈಟ್ ಬೋರ್ಡ್ ನಲ್ಲಿ ಯಾವುದೇ ಒಂದು ಸರ್ಕಾರದ ಗೈಡ್ಲೈನ್ಸ್ ಇಲ್ದಲೆ ಅದನ್ನ ನಿಲ್ಸಿ ಅಂತಾನೆ ಟ್ಯಾಕ್ಸಿ ಪಾಲಿಸಿ ತಗೊಬಂದ್ರು. 2021ರಲ್ಲಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಅಂತ ಪಾಲಿಸಿ ಬಂತು. ಇವರು ಅದನ್ನ ಒಂದು ಇಟ್ಕೊಂಡು ಪಾಲಿಸಿನ ಚೇಂಜ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ರು. ಮುಂಚೆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಪಾಲಿಸಿ ಇತ್ತು, ಇವರು ಕೋರ್ಟ್ ಹೋಗೋ ಅವಶ್ಯಕತೆನೇ ಇರ್ಲಿಲ್ಲ. ಆ ಪಾಲಿಸಿ ಪ್ರಕಾರ ಗಾಡಿ ಓಡಿಸಿದ್ರೆ ನಾವು ಏನು ಮಾಡಕ್ ಆಗ್ತಿರ್ಲಿಲ್ಲ, ಸರ್ಕಾರನು ಏನು ಮಾಡ್ತಿರ್ಲಿಲ್ಲ. ಇವರು ಬಂದ್ ಮಾಡಿಸೋ ಜವಾಬ್ದಾರಿ ಸರ್ಕಾರದ್ದು. ಅವರು ಅಷ್ಟು ಕೋರ್ಟ್ ಆರ್ಡರ್ ನ ಒಪ್ಕೊಂಡು 6 ವಾರ ಬಂದ್ ಮಾಡಿದ್ರೆ ತುಂಬಾ ಒಳ್ಳೆ ಬಂದ್ ಮಾಡ್ಬೇಕು. ಮಾಡ್ದ ಹೋದ್ರೆ ಸರ್ಕಾರ ಬಂದ್ ಮಾಡಿಸ್ಬೇಕು. ಮತ್ತೆ 3 ತಿಂಗಳು ಆದ್ಮೇಲೆ 3 ತಿಂಗಳೊಳಗಡೆ ಒಂದು ಗೈಡ್ಲೈನ್ಸ್ ಮಾಡಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ಬೇಡ. ಈಗ ರೆಂಟಲ್ ಬೈಕ್ ಕೊಡ್ತಾ ಇದ್ರು, ಬೌನ್ಸರ್ ಕೊಡ್ತಾ ಇದ್ರು ಕಂಪ್ನಿ, ಅದನ್ನ ಬೇಕಾದ್ರೆ ಮಾಡ್ಕೊಳ್ಳಿ. ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ಏನಪ್ಪಾ ಅಂದ್ರೆ ಇವಾಗ ಒಂದು 2-3 ದಿನದಿಂದ ಒಂದು ಇಶ್ಯೂ ಓಡಾಡ್ತಾ ಇದೆ. ಏನಪ್ಪಾ ಅಂದ್ರೆ ಕೋರ್ಟ್ ಕಡೆಯಿಂದ ಒಂದು ಬೈಕ್ ಟ್ಯಾಕ್ಸಿ ಅನ್ನೋದು ದೊಡ್ಡ ಜಜ್ಮೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಏನು ಓಡಾಡ್ತಾ ಇದೆ. ಅದ್ರ ಸಲುವಾಗಿ ಮಾತಾಡಕ್ಕೆ ನಮ್ ಜೊತೆ ಪೀಸ್ ಆಟೋಗಳಿಂದ ರಘುವನ್ ಇದಾರೆ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಏನ್ ಖುಷಿನಾ? ತುಂಬಾ ಖುಷಿನೇ. ಇಷ್ಟು ವರ್ಷ ಹೋರಾಟ ಮಾಡಿ ಬೈಕ್ ಟ್ಯಾಕ್ಸಿ ವಿರುದ್ಧ ಮತ್ತೆ ಕೇಸ್ ಹಾಕ್ಸ್ಕೊಂಡು ಮತ್ತೆ ಅಪಾದನೆಗಳನ್ನ ಹೊತ್ಕೊಂಡು ಇಷ್ಟು ಜಂಜಾಟದಲ್ಲಿ ಇವತ್ತು ನಮ್ಗೆ ಏನು ಹೈಕೋರ್ಟ್ ತೀರ್ಮಾನ ಕೊಟ್ಟಿದೆ, ಅದು ತುಂಬಾ ಖುಷಿ ಆಗ್ತಿದೆ. ಓಕೆ, ಈಗ ಸ್ಟಾರ್ಟಿಂಗ್ ಇಂದ ನೀವೇನು ಬೈಕ್ ಟ್ಯಾಕ್ಸಿ ಏನು ಹೋಗ್ಬೇಕು ಅಂತದಲ್ಲ, ಅಲ್ಲಿಂದ ಇಲ್ಲಿವರೆಗೂ ಏನೇನಾಯ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳೋದಾದ್ರೆ. ಕೋವಿಡ್ ಮುಂಚೆ ಈ ಬೈಕ್ ಟ್ಯಾಕ್ಸಿ ಅನ್ನೋದು ಬೆಂಗಳೂರಿಗೆ ಬಂತು. ಆ ಬೆಂಗಳೂರಿಗೆ ಬಂದಾಗ ಮೊದಲು ನಾವೇ ಮಾಧ್ಯಮದವ್ರ ಹತ್ರ ಮಾತಾಡಿ ಸ್ಪಿಂಗ್ ಆಪರೇಷನ್ಗಳು ಮಾಡ್ದು. ಅವಾಗ ಅದನ್ನ ತಗೊಂಡು ಸಾರಿಗೆ ಇಲಾಖೆಗೆ ಕೊಟ್ವಿ. ಅವಾಗ ಸಾರಿಗೆ ಇಲಾಖೆ ಯಾವುದೇ ಕಾರಣಕ್ಕೂ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ನಾವುಗಳೇ ಗಾಡಿ ಬುಕ್ ಮಾಡಿ RTO ಸರೆಂಡರ್ ಮಾಡ್ತಾ ಇದ್ವಿ. ನಾವೇ ಕಸ್ಟಮರ್ ತರ ಬುಕ್ ಮಾಡಿ, ಸರ್ ಇದಕ್ಕೆ ಪರ್ಮಿಷನ್ ಇದೆಯಾ ಇಲ್ವೋ ಅಂತೇಳಿ. ಅವಾಗ ಒಂದು 1,500 ವೆಹಿಕಲ್ಗೆ ಫೈನ್ ಹಾಕಿದ್ದಾರೆ ಇದುವರೆಗೂ. RTO ಹಿಡಿದವ್ರಲ್ಲ, ನಾವು ಆಟೋ ಡ್ರೈವರ್ ವಾಲಂಟರಿ ಆಗಿ ನಾವೇ ಬುಕ್ ಮಾಡ್ಕೊಂಡು RTOಗೆ ಗಾಡಿನ ಸರೆಂಡರ್ ಮಾಡ್ತಿದ್ವಿ. ಅದು ಒಂದು ದೊಡ್ಡ ಮಟ್ಟದಲ್ಲಿ RTOಗೆ ಒಂದು 2 ಕೋಟಿಯಷ್ಟು ಆದಾಯನೂ ಬಂತು. ಅವಾಗ ಏನಾಯ್ತು, ಈ ಬೈಕ್ ಟ್ಯಾಕ್ಸಿ ಕಂಪ್ನಿಯವರು ಒಂದು ಸ್ಟೇಗೆ ಹೋಗ್ತಾರೆ ಹೈಕೋರ್ಟ್ಗೆ. ನಮ್ಮ ಮೇಲೆ ಈ ರೀತಿ ಇವ್ರು ಏನ್ ಮಾಡ್ತಾರೆ, ಒಂದು RTO ಇಲಾಖೆಗೆ ಒಂದು ಪರ್ಮಿಷನ್ ಹಾಕ್ತಾರೆ, ನಮ್ಗೆ ಒಂದು ಪರ್ಮಿಷನ್ ಕೊಡಿ ಅಂತ. ಅವಾಗ ಅಧಿಕಾರಿಗಳು ಗೊತ್ತಲ್ಲ, ಅಡ್ಜಸ್ಟ್ಮೆಂಟ್ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ರಿಜೆಕ್ಟು ಮಾಡಲ್ಲ, ಪರ್ಮಿಷನ್ ಕೊಡಲ್ಲ, ಹಂಗೆ ಹೋಲ್ಡ್ ಮಾಡಿ ಇಟ್ಕೋತಾರೆ. ಆ ಆಧಾರದ ಮೇಲೆ ಇವರು ಕೋರ್ಟ್ಗೆ ಹೋಗ್ತಾರೆ. ನಮ್ಗೆ ಈ ತರ ವೈಟ್ ಬೋರ್ಡ್ ನಲ್ಲಿ ಗಾಡಿ ಓಡಿಸ್ಲಿಕ್ಕೆ ಪರ್ಮಿಷನ್ ಬೇಕು, ಈ ತರ ಸಾರಿಗೆ ಇಲಾಖೆಗೆ ಅಪ್ಲಿಕೇಶನ್ ಹಾಕಿದೀವಿ, ಅಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಅವರು ತೊಂದರೆ ಕೊಡಬಾರ್ದು ಅಂತ ಹೇಳಿ ಕೇಳ್ತಾರೆ. ಅದನ್ನ ಹೈಕೋರ್ಟ್ ಏನ್ ಮಾಡುತ್ತೆ, ಆಯ್ತು ನೋಡ್ತೀವಿ ಅಂತ ಹೇಳುತ್ತೆ. ಅದಾದ್ಮೇಲೆ ಇವರು RTO ಕೇಸ್ ಹಾಕಕ್ ಹೋದ್ರು ಅದನ್ನ ಕೋರ್ಟ್ ಕಂಡಕ್ಟ್ ಮಾಡ್ಕೊಂಡು ಯಾವುದೇ ರೀತಿ ಲೋಕಾಯುಕ್ತಕ್ಕೆಲ್ಲ ಕಂಪ್ಲೇಂಟ್ ಮಾಡ್ಕೊಂಡು ಇವರು ಬೇರೆ ತರ ಅಂದ್ರೆ ಕೇಸ್ ನಡೀತಾ ಇದೆ ಅಂತ ಹೇಳಿ. ಏನಕ್ಕೆ ಕೇಸ್ ನಡೀತಾ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅದಾದ್ಮೇಲೆ ಬೆಂಗಳೂರಿನಲ್ಲಿ ಮೂಲೆಯಲ್ಲೂ ಸುಮಾರು ಬೈಕ್ ಟ್ಯಾಕ್ಸಿ ಕಂಪ್ಲೇಂಟ್ ಶುರುವಾಯ್ತು. ಗಾಂಜಾದಲ್ಲಿ ಮಾರಾಟ ಮಾಡ್ತಾರೆ, ಆಮೇಲೆ ಒಂದು ಮಹಿಳೆಯರ ಮೇಲೆ ಬೇರೆ ರೀತಿ ನಡ್ಕೋತಾರೆ, ಈ ರೀತಿ ಸುಮಾರು ನಾವೆಲ್ಲ ಅದನ್ನೆಲ್ಲ ಪಟ್ಟಿ ಮಾಡಿ ಯಾವುದೇ ಒಂದು ಇಶ್ಯೂ ಆದ ತಕ್ಷಣ ಅದನ್ನ ಪಟ್ಟಿ ಮಾಡಿ ಡೇಟ್ ಎಲ್ಲ ಮಾಡಿ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಸಾರಿಗೆ ಇಲಾಖೆ ಕೊಡ್ತಾ ಇದ್ವಿ. ಅದೇನಾಯ್ತು, ಮುಂಚೆ ಇದ್ದ ಸರ್ಕಾರ ನಮ್ಗೆ ಸ್ಪಂದಿಸ್ಲಿಲ್ಲ. ಹೇಳ್ಬೇಕು ಅಂದ್ರೆ ಬೈಕ್ ಟ್ಯಾಕ್ಸಿ ಪಾಲಿಸಿ ತಗೊಬಂದ್ರು. 2021ರಲ್ಲಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಅಂತ ಪಾಲಿಸಿ ಬಂತು. ಇವರು ಅದನ್ನ ಒಂದು ಇಟ್ಕೊಂಡು ಪಾಲಿಸಿನ ಚೇಂಜ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ರು. ನಾವು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಏನದು ಅದನ್ನ ಕಾನೂನು ಪ್ರಕಾರ ಹೋಗಿದ್ರೆ ನಾವ್ ಯಾರು ಹೋರಾಟಕ್ಕೆ ಹೋಗಕ್ ಆಗ್ತಾನೆ ಇರ್ಲಿಲ್ಲ. ಪಾಲಿಸಿ ಇದೆ, ನಾವು ಕೊಡ್ಲೇಬೇಕಿತ್ತು. ಯಾವಾಗ ಇವರು ಎಲೆಕ್ಟ್ರಿಕ್ ನ ಬಿಟ್ಟು ವೈಟ್ ಬೋರ್ಡ್ ನಲ್ಲಿ ಶುರು ಮಾಡಿದ್ರು, ಅದು ಸಾರಿಗೆ ಇಲಾಖೆ ವಿರುದ್ಧ ಆಯ್ತು. ನಾವು ಅದನ್ನೆಲ್ಲ ಸರ್ಕಾರಕ್ಕೆ ಮನವರಿಕೆ ಮಾಡ್ತಾ ಇವತ್ತೇನಾಯ್ತು, ಈ ಸರ್ಕಾರ ಬಂದಾಗ ಏನ್ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಪಾಲಿಸಿ ಇತ್ತು ಅದನ್ನ ವಾಪಸ್ ತಗೊಂಡ್ರು. ಇವತ್ತೇನಾದ್ರೂ ಆ ಪಾಲಿಸಿ ಇದ್ದಿದ್ರೆ ಕೋರ್ಟ್ ಏನ್ ಮಾಡೋದು, ಆ ಪಾಲಿಸಿ ಮುಖಾಂತರ ಗಾಡಿ ಓಡಿಸಿ ಅಂತ ಹೇಳ್ಬಿಡೋರು ಇವ್ರಿಗೆ. ಬಂದಾಗ ಅವ್ರನ್ನ ಇದ್ ಮಾಡಿ ಅಂತ ಹೇಳ್ತಿರ್ಲಿಲ್ಲ. ಈಗೇನಾಗಿದೆ, ಕರ್ನಾಟಕದಲ್ಲಿ ಪಾಲಿಸಿನೇ ಇಲ್ಲ, ಪಾಲಿಸಿನೇ ಇಲ್ಲ. ಪಾಲಿಸಿ ಆಗ್ಬೇಕಂದ್ರೆ ಸೆಷನ್ ನಡಿಬೇಕು, ಸೆಷನ್ ಅಲ್ಲಿ ಬಿಲ್ ಪಾಸ್ ಆಗ್ಬೇಕು, ಅದು ರಾಜ್ಯಪಾಲರಿಗೆ ಹೋಗ್ಬೇಕು, ಅಲ್ಲಿ ಸೈನ್ ಆಗಿ ಬರ್ಬೇಕು. ಅದಕ್ಕೆ ತುಂಬಾ ಇವರು ಒಂದು ಪಾಲಿಸಿ ಮಾಡಿದ್ರು, ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಈಗಿರೋದ್ರಲ್ಲಿ ಪಾಲಿಸಿನೇ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಇದು ಬೈಕ್ ಟ್ಯಾಕ್ಸಿ ಓಡಿಸ್ಲಿಕ್ಕೆ ಇವ್ರಿಗೆ ಸರ್ಕಾರದಿಂದ ಮುಂಚೆನೆ ಲೈಸೆನ್ಸ್ ಇರ್ಲಿಲ್ಲ. ನಾನು ನಿಮ್ ಲಾಸ್ಟ್ ಕಳೆದ ಬಾರಿ ನಿಮ್ಮ ಮಾಧ್ಯಮದಲ್ಲಿ ಹೇಳಿದ್ವಿ, ಯಾವುದೇ ಒಂದು ಲೈಸೆನ್ಸ್ ಕೊಡುತ್ತೆ ಸರ್ಕಾರ ಅಂದ್ರೆ
ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರೆಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದಾರಲ್ಲ, ಕೋರ್ಟ್ ಪರ್ಮಿಷನ್ ಕೊಡ್ಲಿಕ್ಕೆ ಬರೋದೇ ಇಲ್ಲ. ಓಕೆ ಸರ್ಕಾರ ಒಂದು ರೇಟ್ ಫಿಕ್ಸ್ ಮಾಡುತ್ತೆ. ಈಗ ಆಟೋಗೆ 15 ರೂಪಾಯಿ ಕಿಲೋಮೀಟರ್ ಫಿಕ್ಸ್ ಮಾಡಿದೆ, ಕಾರ್ಗೆ 24 ರೂಪಾಯಿ ಕಿಲೋಮೀಟರ್ ಫಿಕ್ಸ್ ಮಾಡಿದೆ. ಈ ರೇಟಲ್ಲೇ ನಾವು ಅಂದ್ರೆ ಇದೆಲ್ಲನೂ ಕೂಡ ಸರ್ಕಾರಕ್ಕೆ ಗೊತ್ತಿತ್ತು ಅಲ್ವಾ ಮುಂಚೆನೆ? ಗೊತ್ತಿತ್ತು. ಈಗ ಕೋರ್ಟ್ ಅಂತ ಹೋದಾಗ ಸರ್ಕಾರನು ಕೋರ್ಟ್ ಮುಂದೆ ಸರ್ಕಾರನು ಕೈ ಕಟ್ಕೊಂಡೆ ಓಕೆ ಓಕೆ ಇರ್ಬೇಕಾಗುತ್ತೆ. ಅದ್ರಲ್ಲಿ ನಾವು ತೀರ್ಪು ಏನ್ ಬರುತ್ತೆ ಕಾಯ್ದೆ ನಾವೇನ್ ಮಾಡಿದ್ವಿ, ಮುಂಚೆ ಇದ್ದಿದ್ದ ಅಡ್ವೊಕೇಟ್ ಇವ್ರನ್ನ ನಾವು ಚೇಂಜ್ ಮಾಡಿಸಿದ್ವಿ. ಓಕೆ ನಮ್ಮೆಲ್ಲ ಸಂಘಟನೆ ಒಕ್ಕೂಟದ ನಾವೆಲ್ಲ ಸೇರಿ ಯಾವ್ದು ಗೊತ್ತಾಗುತ್ತೆ ತುಂಬಾ ಸರ್ಕಾರದ ಕಡೆಯಿಂದಾನೇ ಸರ್ಕಾರದ ಕಡೆನೇ ಅವರೇ ಮಾಡ್ಬೇಕು. ಓಕೆ ಈಗ ನಾವು ಆಗ್ಲಿ ಸಂಘ ಸಂಸ್ಥೆಯವರು ಫೀಸ್ ಕೊಟ್ಟು ಮಾಡಕ್ಕಾಗಲ್ಲ. ಈ ಕಂಪ್ನಿಯವರು ಪಂಜಾಬ್ ಮತ್ತೆ ಡೆಲ್ಲಿಯಿಂದ ಸುಪ್ರೀಂ ಕೋರ್ಟ್ ವಕೀಲರನ್ನ ಕರ್ಕೊಂಡ್ ಬಂದು ಇಲ್ಲಿ ನಡೆಸ್ತಾ ಇದ್ರು. ನಾವು ದುಡ್ಡು ಕೊಟ್ಟು ವಕೀಲರಿಗೆ ಕೊಡಕ್ಕಾಗ, ಅದಕ್ಕೆ ಸರ್ಕಾರದ ಮೇಲೆ ನಾವು ಪ್ರೆಸರ್ ಹಾಕಿ ಅದಕ್ಕೆ ಹೇಳ್ಬೇಕು ಅಂದ್ರೆ ರಾಮಲಿಂಗ ರೆಡ್ಡಿ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಯಾರು ಬೇಕು ವಕೀಲರು ನಿಮ್ಗೆ, ನಾನು ಅವ್ರನ್ನ ಅಡ್ವೊಕೇಟ್ ನ ನೇಮಕ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವ್ ಯಾರನ್ನ ಹೇಳಿದ್ವಿ ಅವ್ರನ್ನ ನೇಮಕ ಮಾಡಿದ್ರು. ಸರ್ಕಾರದಲ್ಲಿ ಒಂದು ಟೀಮ್ ಆಗಿ ಸಾರಿಗೆ ಕಮಿಷನರ್ ಆಗಿರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಮತ್ತೆ ನಮ್ಮ ಶರ್ಮಾ ಸರ್ ಎಲ್ಲರೂ ಕುತ್ಕೊಂಡು ಯಾವ ರೀತಿ ಅದನ್ನ ಕೇಸ್ನ ಇಂಪ್ಲಿಮೆಂಟ್ ಆಗ್ಬೋದು, ಯಾವ ರೀತಿ ಅವ್ರನ್ನ ಕಟ್ಟ ಹಾಕ್ಬೋದು ಅಂತ ಹೇಳಿ ಪ್ರತಿಯೊಂದು ಮಾಹಿತಿನ ಕೋರ್ಟ್ ಮುಂದೆ ತಗೊಂಡೋಗಿ ಇವತ್ತು ನಿಮ್ಗೆ ಈ ಮ್ಯಾಟ್ರು ಈ ಜಜ್ಮೆಂಟ್ ಏನಾರು ಬರೋದು ನಿಮ್ಗೆ ಮುಂಚೆನೆ ಗೊತ್ತಿತ್ತಾ? ನಾವೆಲ್ಲ ಪ್ರತಿನಿತ್ಯ ನಾವು ಮಾಹಿತಿಲಿ ಇದೀವಿ. ಅದಕ್ಕೆ ನಾವೆಲ್ಲೂ ಬಂದು ಫೇಸ್ಬುಕ್ ಅಲ್ಲಿ ಬಂದು ಹಂಗ ಆಗ್ತಿದೆ ಹಿಂಗ ಆಗ್ತಿದೆ ನಾವೇನು ಹೇಳ್ಕೊಳಕ್ ಆಗಿರ್ಲಿಲ್ಲ. ಯಾಕಂದ್ರೆ ಅದು ಕೋರ್ಟ್ ವಿಚಾರ. ಮತ್ತೆ ನಮ್ಮ ಮೇಲೆ ಅಧಿಕಾರಿಗಳು ನಂಬಿಕೆ ಇಕ್ಕಿದ್ದಾರೆ, ಸಚಿವರು ನಂಬಿಕೆ ಇಕ್ಕಿದ್ದಾರೆ ಅಂದ್ಮೇಲೆ ಈಗ ಸಚಿವರಿಗೆ ಮಾಹಿತಿ ಕೊಡ್ತಾ ಇದ್ದಾರು, ನಾವುಗಳೇ ಹೋಗಿ ಸರ್ ಇವತ್ತು ಇದು ಈ ತರ ಆಗಿದೆ, ಇದು ಇವತ್ತು ನೋಡಿ ಮೊನ್ನೆ ಮೈಸೂರು ಪೇಪರ್ ಅಲ್ಲಿ ಬಂದಿದೆ, ಗಾಂಜಾ ಸಪ್ಲೈ ಮಾಡ್ತಾ ಇದಾರೆ ಅಂತ ಪೊಲೀಸರಿಗೆ ಸಿಗಾಕೊಂಡಿದ್ದಾರೆ. ಇದನ್ನೆಲ್ಲ ನಾವು ಮಾಹಿತಿ ಕೊಡ್ತಾ ಇದ್ದಾಗ ಮತ್ತೆ ಯಾವುದೇ ರೀತಿ ಅವ್ರ ಕಾನೂನು ಚೌಕಟ್ಟಿನ ಇಲ್ಲ, ಅದನ್ನ ನಾವು ಪೂರ್ತಿ ಮನವರಿಕೆ ಮಾಡ್ತಾ ಇವತ್ತು ಒಂದು ದೊಡ್ಡ ಹೋರಾಟನೇ ಇಷ್ಟು ವರ್ಷಕ್ಕೆ ಜಯ ಸಿಕ್ಕಿದೆ. 22ರಿಂದನೂ ನಮ್ ಕೇಸ್ ಮೂವ್ ಆಗಿದೆ. ಈ ಒಂದು ಜಜ್ಮೆಂಟ್ ಗೋಸ್ಕರನೇ ಕಾಯ್ತಾ ಇದ್ರ? ಹೌದು, ಈ ಜಡ್ಜ್ಮೆಂಟ್ ಈಗ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಇಲ್ಲಿ ಆಗ್ಲೇ ಸರ್ಕಾರ ಏನಾಗಿದೆ ಕೆವೇಟ್ ಆಗ್ತಾ ಇದೆ, ಇಲ್ಲಿ ಸ್ಟೇ ತಗೋಬಾರ್ದು ಅಂತೇಳಿ ಆಗ್ಲೇ ಇಲ್ಲಿ ಕೋರ್ಟ್ಗೆ ಕೆವೇಟ್ ಆಗ್ತಾ ಇದಾರೆ. ಅದೇನಾದ್ರು ಇಲ್ಲಿ ತಗೊಳಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲೂ ಯಾವುದೇ ಕಾರಣಕ್ಕೂ ನಮ್ಮ ಪರನೇ, ಡೆಲ್ಲಿ ಹೋದಾಗ್ಲೂ ಅಷ್ಟೇನೆ, ಮಹಾರಾಷ್ಟ್ರ ಹೋದಾಗ್ಲೂ ಅಷ್ಟೇನೆ ಬೈಕ್ ಟ್ಯಾಕ್ಸಿ ಪರ ತೀರ್ಮಾನ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್. ಸ್ಟೇನೂ ಕೊಟ್ಟಿಲ್ಲ. ಅಂದ್ರೆ ಏನು ನಮ್ಮ ಕರ್ನಾಟಕ ಹೈಕೋರ್ಟ್ ಇದೆ ಅದನ್ನ ಎತ್ತಿದ್ದಾರೆ. ಅಲ್ಲಿಗೆ ಹೋದ್ರು ನಮ್ಗೆ ಅಲ್ಲೂನು ಆದಷ್ಟು ಬೇಗನೆ 1 ತಿಂಗಳು 2 ತಿಂಗಳೊಳಗಡೆನು ನಮ್ಗೆ ಅಲ್ಲೂನು ನ್ಯಾಯ ಸಿಗುತ್ತೆ. ಯಾಕಂದ್ರೆ ಕಾನೂನಲ್ಲಿ ವೈಟ್ ಬೋರ್ಡ್ ನಲ್ಲಿ ಇಲ್ಲ. ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಓಡಾಡ್ತಾ ಇದಾರೆ, ಆದ್ರೆ ವೈಟ್ ಬೋರ್ಡ್ ನಲ್ಲಿ ಅವ್ರು ಯಾರು ಬಂದು ನೀವು ಕಮರ್ಷಿಯಲ್ ಮಾಡಿ ಅಂತ ಹೇಳಲಿಕ್ಕೆ ಅದು ಬರಲ್ಲ. ಅದು ಇನ್ನೊಂದು ನಾನು ಎಲ್ಲೋ ನೋಡಿದೆ, ಈ ಜಜ್ಮೆಂಟ್ ಆಟೋ ಚಾಲಕರಿಗೆ ಸಿಕ್ಕಿರೋ ಜಯ ಅಲ್ಲ, ಬೈಕ್ ಟ್ಯಾಕ್ಸಿ ಅವ್ರು ಸಿಕ್ಕಿರೋ ಜಯ ಅಂತಂದ್ರು. ಅದೇ ಈಗ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಅವ್ರ ಅಸ್ತಿತ್ವ ಉಳಿಸ್ಕೊಳಕ್ಕೋಸ್ಕರ ಈ ರೀತಿ ಹೇಳ್ತಾ ಇದಾರೆ. ನಾವು ಹೋರಾಟ ಮಾಡ್ತಿದ್ಯಾರು ಈ ಯಾರು ಅಕ್ರಮವಾಗಿ ಬೈಕ್ ಓಡಿಸ್ತಾ ಇದಾರೆ, ವೈಟ್ ಬೋರ್ಡ್ ನಲ್ಲಿ ಯಾವುದೇ ಒಂದು ಸರ್ಕಾರದ ಗೈಡ್ಲೈನ್ಸ್ ಇಲ್ದಲೆ ಅದನ್ನ ನಿಲ್ಸಿ ಅಂತಾನೆ. ಮುಂಚೆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಪಾಲಿಸಿ ಇತ್ತು, ಇವರು ಕೋರ್ಟ್ ಹೋಗೋ ಅವಶ್ಯಕತೆ ಇರ್ಲಿಲ್ಲ. ಆ ಪಾಲಿಸಿ ಪ್ರಕಾರ ಗಾಡಿ ಓಡಿಸಿದ್ರೆ ನಾವು ಏನು ಮಾಡಕ್ ಆಗ್ತಿರ್ಲಿಲ್ಲ, ಸರ್ಕಾರನು ಏನು ಮಾಡ್ತಿರ್ಲಿಲ್ಲ. ಇವ್ರು ಯಾರು ಆ ಪಾಲಿಸಿ ಪ್ರಕಾರ ರನ್ ಮಾಡ್ಲಿಲ್ಲ. ರನ್ ಮಾಡದಲ್ಲ ಇವತ್ತು ಬಂದು ನಮಗ್ ಜಯ ಸಿಕ್ತು ಅಂದ್ರೆ ಏನು ಅಂದ್ರೆ ಈಗ ಸರ್ಕಾರ ಏನ್ ಹೇಳಿದೆ, ಈಗ ಅವ್ರಿಗೆ ಅಂದ್ರೆ 6 ವಾರಗಳ ಕಾಲ ಗಡುವು ಕೊಟ್ಟಿದೆ ಕಂಪ್ನಿಗಳಿಗೆ. ಇಲ್ಲ, ಕಂಪ್ನಿಗಳಿಗೆ ಅಂದ್ರೆ ಸರ್ಕಾರಕ್ಕೆ ಗಡುವು ಕೊಟ್ಟಿದೆ. 6 ವಾರಗಳ ಕಾಲ 6 ವಾರಗಳ ಕಾಲ ಇವರು ಬಂದ್ ಮಾಡಿಸೋ ಜವಾಬ್ದಾರಿ ಸರ್ಕಾರದ್ದು. ಅವರು ಅಷ್ಟು ಕೋರ್ಟ್ ಆರ್ಡರ್ ನ ಒಪ್ಕೊಂಡು 6 ವಾರ ಬಂದ್ ಮಾಡಿದ್ರೆ ತುಂಬಾ ಒಳ್ಳೆ ಬಂದ್ ಮಾಡ್ಬೇಕು. ಮಾಡದ ಹೋದ್ರೆ ಸರ್ಕಾರ ಬಂದ್ ಮಾಡಿಸ್ಬೇಕು. ಸರ್ಕಾರಕ್ಕೆ ಪೂರ್ತಿ ಪ್ರಮಾಣದ ಅಧಿಕಾರ ಕೊಟ್ಟಿದೆ. ಮತ್ತೆ 3 ತಿಂಗಳು ಆದ್ಮೇಲೆ 3 ತಿಂಗಳೊಳಗಡೆ ಒಂದು ಗೈಡ್ ಲೈನ್ಸ್ ಮಾಡಿ ಯಾವ ರೀತಿ ಇದೆ. ಈಗ ಪಬ್ಲಿಕ್ ಈಗ ನಮ್ದು ಮೀಟ್ರು ಜಾಸ್ತಿ ಆಗ್ಬೇಕು ಅಂದಾಗ ನಾವು ಒಬ್ರು ಕೇಳಿದ್ರೆ ಆಗಲ್ಲ. ನಮ್ಮ ಮೀಟಿಂಗ್ ಅಲ್ಲಿ ಎಷ್ಟೇ ಮೀಟಿಂಗ್ ಅಲ್ಲಿ ಬೆಂಗಳೂರಿನ ಪ್ರತಿನಿಧಿಸುವಂತ ಪ್ರಯಾಣಿಕರು ಬರ್ತಾರೆ, ಅವರು ಹೇಳ್ಕೋಬಹುದು ನನಗೆ ಕೊಡಿ ಸರ್ ಮೀಟರ್ನ ಜಾಸ್ತಿ ಇಲ್ಲ ಕೊಡಬೇಡಿ ಅಂತನು. ಇಲ್ಲೂ ಅದೇ ತರ ಆಗುತ್ತೆ. ಬೆಂಗಳೂರಿನ ಪ್ರಯಾಣಿಕರು ಬರ್ತಾರೆ, ಸಂಘ ಸಂಸ್ಥೆಗಳನ್ನ ಎಲ್ಲರನ್ನು ಮಾತಾಡಿ ಇದು ಬೇಕಾ ಬೆಂಗಳೂರಿಗೆ ಅಂತ. ನಮ್ಮ ವಾದ ಬೇಡ ಅಂತ.
ನಾವು ಏನು ಎಲ್ಲಾ ರೀತಿಯಿಂದನೂ ಚರ್ಚೆ ಮಾಡಿ ಎಲ್ಲ ರೀತಿ ಚರ್ಚೆ ಮಾಡ್ತಾರೆ ಯಾರಿಗೂ ತೊಂದರೆ ಆಗದೇ ರೀತಿಯಲ್ಲಿ. ಅದೇ ರೀತಿ ಮತ್ತೆ ಈಗ ಆಟೋ ರಿಕ್ಷಾಗೆ ಅಂದ್ರೆ ವರ್ಷಕ್ಕೆ 20,000 ಮಾತ್ರ ಪರ್ಮಿಟ್ ಓಪನ್. ಹೌದು. ಅದೇ ರೀತಿ ಅವ್ರಿಗೂ ಏನಾದ್ರು ಸರ್ಕಾರ ಪರ್ಮಿಟ್ ಕೊಟ್ಟು ಮಾಡುತ್ತೋ ಬಿಡುತ್ತೋ. ಮಹಾರಾಷ್ಟ್ರದಲ್ಲಿ ಏನೋ 50 ಬೈಕಿಗೆ ಪರ್ಮಿಷನ್ ಕೊಟ್ಟಿದೆ ಈಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಲ್ಲಿ. 50 ತಗೊಂಡವರು ಕಂಪ್ನಿ ರನ್ ಮಾಡಕ್ ಯಾವುದೇ ಕಾರಣಕ್ಕೂ ಆಗಲ್ಲ ಅದು. ಇಲ್ಲೂ ನಮ್ಗೆ ನಾವು ಕಷ್ಟ ಬಿದ್ದು ದುಡಿಯೋರಿಗೆ ನೂರಾರು ದಾರಿ ಇದೆ. ಇಲ್ಲಿ ಏನಾಗಿದೆ, ನಾವು ಬೈಕ್ ಟ್ಯಾಕ್ಸ್ ವಿರೋಧಿಗಳಲ್ಲ ನಾವು. ಇವ್ರು ಏನಾಗಿತ್ತು, ಬೈಕ್ ಟ್ಯಾಕ್ಸಿನ ದುರುಪಯೋಗ ಪಡಿಸ್ಕೊಂಡು ತುಂಬಾ ಜನ ಪಟ್ರು. ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಗಳು 2 ಅವರು ಕಾಲೇಜ್ಗೆ ಹೋಗ್ದಂಗೆ ಇಲ್ಲಿ ಗಾಡಿ ಓಡಿಸ್ಕೊಳೋದು, ಗಾರ್ಮೆಂಟ್ಸ್ಗೆ ಹೋಗೋ ಹುಡುಗರು ಕೆಲ್ಸಕ್ಕೆ ಹೋಗೋದು, ಮತ್ತೆ 50,000 60,000 ಸಂಬಳ ತಗೋತಾ ಇದ್ದಂತ IT ಎಂಪ್ಲಾಯಿಗಳು ಸಹ ಬೆಳಗ್ಗೆ ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಪ್ಲಿಕೇಶನ್ ಆನ್ ಮಾಡ್ಕೊಂಡು ಎಕ್ಸ್ಟ್ರಾ ಅರ್ನಿಂಗ್ ಮಾಡ್ತಾ ಇದ್ರು. ಇದೆಲ್ಲ ವ್ಯಾಪಾರ ನಮ್ಮ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಇತ್ತು. ಈಗ ನೀವು 3 ತಿಂಗಳಲ್ಲಿ ಏನು ಹೇಳಿದ್ದಾರೆ ಸರ್ಕಾರಕ್ಕೆ, ಅಕಸ್ಮಾತ್ ಏನಾದ್ರು ಈಗ ಆಟೋಗಳಿಗೆ ಯಾವ ರೀತಿ ಪರ್ಮಿಟ್ ಕೊಟ್ಟಿದ್ದಾರೆ, ಎಲ್ಲೋ ಬೋರ್ಡ್ ಕೊಟ್ಟಿದ್ದಾರೆ, ಆ ರೀತಿ ಮಾಡ್ಕೊಡೋ ಏನೋ ಪ್ಲಾನ್ಗಳು ಏನಾದ್ರು ನಡೆಯುತ್ತಾ ಅಂತ? ನಡೆಯುತ್ತೆ, ತುಂಬಾ ದೊಡ್ಡ ಮಟ್ಟದಲ್ಲೇ ಇವ್ರು ಲಾಬಿ ಮಾಡ್ತಾ ಇದಾರೆ. ಆಗ್ಲೇ ಒಬ್ರು ಸಚಿವರ ಹೆಸರು ಬಂತು, ಅವರೇ ಮುಂದೆ ನಿಂತ್ಕೊಂಡು ಮಾಡ್ತಾ ಇದಾರೆ ಅಂತೇಳಿ. ಒಬ್ರು ಪ್ರಭಾವಿ ಸಚಿವರು ಕಳೆದ ಬಾರಿ ಓಲಾ ಊಬರ್ ಬಂದಾದಾಗ್ಲೂ ಅವರೇ ಮುಂದೆ ನಿಂತ್ಕೊಂಡು, ಕುಮಾರಸ್ವಾಮಿ ಅವರಿದ್ದಾಗ ಬಂದಾಗಿತ್ತು, ಅವಾಗ್ಲೂ ಅವ್ರು ಮುಂದೆ ನಿಂತ್ಕೊಂಡು ಮಾಡ್ಸಿದ್ರು. ಇವಾಗ್ಲೂ ಅದು ಬರ್ತಾ ಇದೆ. ಅವರೆಲ್ಲ ಕಂಪ್ನಿಯವ್ರ ಪರ ಮಾತಾಡ್ತಾರೆ. ಬೆಂಗಳೂರಿಗೆ 1,000 ಕೊಡೋಣ, ಇಲ್ಲಾಂದ್ರೆ ಎಲ್ಲೋ ಬೋರ್ಡ್ ಮಾಡಿಸ್ಕೊಡೋಣ, ಇಲ್ಲಾಂದ್ರೆ ಅವ್ರಿಗೊಂದು ಪರ್ಮಿಟ್ ಕೊಡೋಣ ಅಂತ ಹೇಳ್ಬಿಟ್ಟು ಆ ರೀತಿ ಬರ್ಬೋದಾ ಅಂತ ನಿಮ್ ಪ್ರಕಾರ? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಡಿ ಅಂತ ಹೇಳಿದೆ ಎಲ್ಲ ಮಹಾರಾಷ್ಟ್ರಕ್ಕೆ ಮತ್ತೆ ಡೆಲ್ಲಿ ಅವ್ರಿಗೆಲ್ಲ. ನಾವಿಲ್ಲಿ ನಾವು ಸರ್ಕಾರನ ಕೇಳ್ಕೊಳೋದು, ಬೆಂಗಳೂರಿನಲ್ಲಿ ಆಗ್ಲೇ ಈಗ 1 ಲಕ್ಷ ಪರ್ಮಿಟ್ ಬಿಟ್ಟಿರೋದು ಸೇರಿ 2,55,000 ಆಗುತ್ತೆ. ಆಮೇಲೆ ಕಾರ್ಗಳಿಗೆ ಪರ್ಮಿಟ್ ಲಿಮಿಟೇ ಇಲ್ಲ. ಕಾರ್ಗಳಿಗೆ ಎಷ್ಟು ಗಾಡಿ ಬೇಕಾದ್ರೂ ರಿಜಿಸ್ಟರ್ ಆ ತರ ಇರ್ಬೇಕಾದ್ರೆ ಮತ್ತೆ ನೀವಿಲ್ಲಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ಬೇಡ. ಈಗ ರೆಂಟಲ್ ಬೈಕ್ ಕೊಡ್ತಾ ಇದ್ರು, ಬೌನ್ಸರ್ ಕೊಡ್ತಾ ಇದ್ರು ಕಂಪ್ನಿ, ಅದನ್ನ ಬೇಕಾದ್ರೆ ಮಾಡ್ಕೊಳ್ಳಿ. ನಿಮ್ಗೆ ಅವ್ರಿಗೆ ಅವಶ್ಯಕತೆ ಇದ್ರೆ ಅವ್ರ ಬೈಕ್ ತಗೊಂಡು ಕೆಲ್ಸಕ್ಕೆ ಹೋಗ್ಲಿ. ಅದನ್ನ ಬಿಟ್ಟು ಕಸ್ಟಮರ್ನ ಒಂದ್ ಕಡೆಯಿಂದ ಒಂದ್ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಬೈಕ್ ಟ್ಯಾಕ್ಸಿ ಬೇಡ. ಅಕಸ್ಮಾತ್ ಗೈಡ್ಲೈನ್ಸ್ ರೆಡಿ ಮಾಡಿದ್ರು ಅಂದ್ರೆ ನಮ್ಮ ವಿರೋಧ ಸರ್. ನಾವು ಆಟೋ ಚಾಲಕರ ಪರವಾಗಿದೀವಿ. ಸರ್ಕಾರ ಆಟೋ ಚಾಲಕರ ವಿರೋಧ ನೀತಿ ಏನೇ ಮಾಡಿದ್ರು ನಾವು ಅದು ವಿರೋಧವಾಗಿ ತೋರಿಸೋದಕ್ಕೆ ಹೋರಾಟ ಮಾಡ್ಲಿಕ್ಕೆ ಇವತ್ತು ಸಚಿವರಿಗೂ ಅದೇ ಹೇಳಿ ಬಂದಿರೋದು. ಇವತ್ತು ಅದ್ರ ಬಗ್ಗೆ ಇವತ್ತು ಏನೇನಾಯ್ತು ಸರ್? ಇವತ್ತು ಸಚಿವರ ಜೊತೆ